ದಿನೇಶ್ ಗುಂಡೂರಾವ್ ಅವರೇ, ಇದು ನಿಮ್ಗೆ ಹೇಳ್ತಾ ಇರೋ ಸುದ್ದಿ, ನೀವು ನೋಡ್ಲೇಬೇಕು, ಖಂಡಿತವಾಗ್ಲೂ ನೀವು ನೋಡ್ಲೇಬೇಕು. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಔಷಧಿ ಸಿಗ್ತಾ ಇಲ್ಲ. ಜನೌಷಧಿ ಕೇಂದ್ರವನ್ನು ಕೂಡ ರಾಜ್ಯ ಸರ್ಕಾರ ಹೊರಹಾಕಿದೆ. ಆಸ್ಪತ್ರೆಯಲ್ಲಿ ಔಷಧ ಸಿಗದೆ ದಿನನಿತ್ಯ ರೋಗಿಗಳು ಪರದಾಡುತ್ತಿದ್ದಾರೆ. ಕಲಬುರಗಿಯ ಕಮಲಾಪುರದ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದೆ. ಹೊರಗಡೆ ಔಷಧ ತರುವಂತೆ ಆಸ್ಪತ್ರೆ ಚೀಟಿ ಕೊಡ್ತಿದ್ದಾರೆ ಸಿಬ್ಬಂದಿ. ಬಡವರಿಗೆ ಸಹಾಯ ಆಗಬೇಕಿದ್ದಂತ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಇದೆ. ಬಡವರಿಗೆ ಸಹಾಯ ಆಗಬೇಕು ಸರ್ಕಾರಿ ಆಸ್ಪತ್ರೆ ಅಂದ್ರೆ, ಅಲ್ಲೇ ಅವ್ಯವಸ್ಥೆಯ ಆಗರ. ಹೊರಗಿನ ತಗೊಂಡ್ಬಂದ್ರಿ ನೀವೇ ಹೊರಗಿನ ತಗೊಂಡ್ಬಂದ್ರಿ ನೀವೇ ಎರಡು ಹೊರಗಿಂದ ತಗೊಂಡ್ಬಂದಿರಿ. ಗುಲ್ಕಸ್ನು ಹೊರಗಿಂದ ತಂದಿರಿ. ಇಲ್ಲಿ ಕೇಳಿದ್ರಿ ಇಲ್ಲ ಅಂದ್ರಿ ಹಾ क्या है अभी मेडिसिन इधर शॉर्टेज है क्या जी? हाँ मेडिसिन पूरा शॉर्टेज है, आरएन शॉर्टेज, एनएस शॉर्टेज, आईवी शॉर्टेज है। हाँ अब जीएमएस से यहाँ तक कि एवं ग्लव्स भी सप्लाई ला। हाँ वो ग्लव्स है, ऑफिस 2-3 ला। और वो जो तकरीबन मेडिसिन वहाँ से सप्लाई नहीं, टेम्पोररी जो चल रहा है। अभी हॉस्पिटल में कितना मेडिसिन लिमिट में आता वो भी नहीं। 1 लाख का सप्लाई होना है तो आप 25,000 ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಅಲ್ಲೇನಾಗಿದೆ ಅವ್ಯವಸ್ಥೆ ಆಗರ, ಇದು ಮಂತ್ರಿಗಳವರೆಗೂ ಮುಟ್ಟುತ್ತಾ ಹೋಗ್ಲಿ, ಗೊತ್ತಾಗಿದೆಯಾ ಅವರಿಗೆ? ಅಶ್ವದಿವಿತ್, ಸರ್ಕಾರ ಏನು ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿರುವಂತ ಜನೌಷಧಿ ಕೇಂದ್ರವನ್ನ, ಅಂದ್ರೆ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುವಂತ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿ, ಅಂದ್ರೆ ನಾವೇ ಫ್ರೀಯಾಗಿ ಉಚಿತವಾಗಿ ಎಲ್ಲ ಮೆಡಿಸಿನ್ ಕೊಡ್ತೇವೆ ಅನ್ನುವಂತ ಒಂದು ಜಂಬದ ಮಾತನ್ನ ಹೇಳ್ತಾ ಇರುವಂತ ಸರ್ಕಾರ ಇವತ್ತು ಈ ಸ್ಟೋರಿಯನ್ನ ಕಣ್ಬಿಟ್ಟು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದಂತ ಯಾವುದೇ ರೀತಿಯ ಮೆಡಿಸಿನ್ಗಳು ಸಿಗದೆ ರೋಗಿಗಳು ಪರದಾಟ ನಡೆಸಿರುವಂತ ಒಂದು ಪ್ರಸಂಗ ನಡೆದಿರುವಂತದ್ದು. ಕಮಲಾಪುರ ತಾಲೂಕಿನ ವರ್ನಾಳ್ ಗ್ರಾಮದ ಒಬ್ಬ ಅಜ್ಜಿ ತನ್ನ ಗಂಡನಿಗೆ ಏನು ವಾಂತಿ ಭೇದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಕಮಲಾಪುರ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಬಂದು ಚಿಕಿತ್ಸೆಗಾಗಿ ದಾಖಲು ಮಾಡ್ತಾರೆ. ಆದ್ರೆ ಅಲ್ಲಿ ಗ್ಲೂಕೋಸ್ಗಳು ಇರೋದಿಲ್ಲ, ಬೇರೆ ಬೇರೆ ರೀತಿಯಾದಂತ ಮೆಡಿಸಿನ್ಗಳು ಕೂಡ ಇರೋದಿಲ್ಲ. ಕೇವಲ ಏನು ಒಂದು ಮಾತ್ರೆಯನ್ನ ಕೊಟ್ಟು ಕಮ್ಮಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳನ್ನ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು ಹೇಳಿರುವಂತದ್ದು. ಜೊತೆಗೆ ಇನ್ನು ಹೆಚ್ಚಿನ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅಲ್ಲಿ ಬೇಕಾದಂತ ಯಾವುದೇ ರೀತಿಯಾದಂತಹ ಮೆಡಿಸಿನ್ ಇಲ್ಲ, ಹೊರಗಡೆಯಿಂದ ತಂದ್ಕೊಡಿ, ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ ಅನ್ನೋಂತ ಮಾತನ್ನ ಹೇಳಿರುವಂತದ್ದು ಖುದ್ದು ಅಲ್ಲಿರುವಂತಹ ವೈದ್ಯಕೀಯ ಸಿಬ್ಬಂದಿಗಳು. ಥ್ಯಾಂಕ್ ಯು ಓಂ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ. ದಿನೇಶ್ ಗುಂಡೂರಾವ್ ಅವರೇ, ಇದು ನಿಮ್ಗೆ ಹೇಳ್ತಾ ಇರೋ ಸುದ್ದಿ, ನೀವು ನೋಡ್ಲೇಬೇಕು, ಖಂಡಿತವಾಗ್ಲೂ ನೀವು ನೋಡ್ಲೇಬೇಕು. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಔಷಧಿ ಸಿಗ್ತಾ ಇಲ್ಲ. ಜನೌಷಧಿ ಕೇಂದ್ರವನ್ನು ಕೂಡ ರಾಜ್ಯ ಸರ್ಕಾರ ಹೊರಹಾಕಿದೆ. ಆಸ್ಪತ್ರೆಯಲ್ಲಿ ಔಷಧ ಸಿಗದೆ ದಿನನಿತ್ಯ ರೋಗಿಗಳು ಪರದಾಡುತ್ತಿದ್ದಾರೆ. ಕಲಬುರಗಿಯ ಕಮಲಾಪುರದ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದೆ. ಹೊರಗಡೆ ಔಷಧ ತರುವಂತೆ ಆಸ್ಪತ್ರೆ ಚೀಟಿ ಕೊಡ್ತಿದ್ದಾರೆ ಸಿಬ್ಬಂದಿ. ಬಡವರಿಗೆ ಸಹಾಯ ಆಗಬೇಕಿದ್ದಂತ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಇದೆ. ಬಡವರಿಗೆ ಸಹಾಯ ಆಗಬೇಕು ಸರ್ಕಾರಿ ಆಸ್ಪತ್ರೆ ಅಂದ್ರೆ, ಅಲ್ಲೇ ಅವ್ಯವಸ್ಥೆಯ ಆಗರ. ಹೊರಗಿನ ತಗೊಂಡ್ಬಂದ್ರಿ ನೀವೇ ಹೊರಗಿನ ತಗೊಂಡ್ಬಂದ್ರಿ ನೀವೇ ಎರಡು ಹೊರಗಿಂದ ತಗೊಂಡ್ಬಂದಿರಿ. ಗುಲ್ಕಸ್ನು ಹೊರಗಿಂದ ತಂದಿರಿ. ಇಲ್ಲಿ ಕೇಳಿದ್ರಿ ಇಲ್ಲ ಅಂದ್ರಿ ಹಾ क्या है अभी मेडिसिन इधर शॉर्टेज है क्या जी? हाँ मेडिसिन पूरा शॉर्टेज है, आरएन शॉर्टेज, एनएस शॉर्टेज, आईवी शॉर्टेज है। अब जीएमएस से यहाँ तक कि एवं ग्लव्स भी सप्लाई ला। हाँ वो ग्लव्स है, ऑफिस 2-3 ला। और वो जो तकरीबन मेडिसिन वहाँ से सप्लाई नहीं, टेम्पोररी जो चल रहा है। अभी हॉस्पिटल में कितना मेडिसिन लिमिट में आता वो भी नहीं। 1 लाख का सप्लाई होना है तो आप 25,000 ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಅಲ್ಲೇನಾಗಿದೆ ಅವ್ಯವಸ್ಥೆ ಆಗರ, ಇದು ಮಂತ್ರಿಗಳವರೆಗೂ ಮುಟ್ಟುತ್ತಾ ಹೋಗ್ಲಿ, ಗೊತ್ತಾಗಿದೆಯಾ ಅವರಿಗೆ? ಅಶ್ವದಿವಿತ್, ಸರ್ಕಾರ ಏನು ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿರುವಂತ ಜನೌಷಧಿ ಕೇಂದ್ರವನ್ನ, ಅಂದ್ರೆ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುವಂತ ಜನೌಷಧಿ ಕೇಂದ್ರಗಳನ್ನ
ಮುಚ್ಚಿ ಅಂದ್ರೆ ನಾವೇ ಫ್ರೀಯಾಗಿ ಉಚಿತವಾಗಿ ಎಲ್ಲ ಮೆಡಿಸಿನ್ ಕೊಡ್ತೇವೆ ಅನ್ನುವಂತ ಒಂದು ಜಂಬದ ಮಾತನ್ನ ಹೇಳ್ತಾ ಇರುವಂತ ಸರ್ಕಾರ ಇವತ್ತು ಈ ಸ್ಟೋರಿಯನ್ನ ಕಣ್ಬಿಟ್ಟು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದಂತ ಯಾವುದೇ ರೀತಿಯ ಮೆಡಿಸಿನ್ಗಳು ಸಿಗದೆ ರೋಗಿಗಳು ಪರದಾಟ ನಡೆಸಿರುವಂತ ಒಂದು ಪ್ರಸಂಗ ನಡೆದಿರುವಂತದ್ದು. ಕಮಲಾಪುರ ತಾಲೂಕಿನ ವರ್ನಾಳ್ ಗ್ರಾಮದ ಒಬ್ಬ ಅಜ್ಜಿ ತನ್ನ ಗಂಡನಿಗೆ ಏನು ವಾಂತಿ ಭೇದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಕಮಲಾಪುರ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಬಂದು ಚಿಕಿತ್ಸೆಗಾಗಿ ದಾಖಲು ಮಾಡ್ತಾರೆ. ಆದ್ರೆ ಅಲ್ಲಿ ಗ್ಲೂಕೋಸ್ಗಳು ಇರೋದಿಲ್ಲ, ಬೇರೆ ಬೇರೆ ರೀತಿಯಾದಂತ ಮೆಡಿಸಿನ್ಗಳು ಕೂಡ ಇರೋದಿಲ್ಲ. ಕೇವಲ ಏನು ಒಂದು ಮಾತ್ರೆಯನ್ನ ಕೊಟ್ಟು ಕಮ್ಮಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳನ್ನ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು ಹೇಳಿರುವಂತದ್ದು. ಜೊತೆಗೆ ಇನ್ನು ಹೆಚ್ಚಿನ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅಲ್ಲಿ ಬೇಕಾದಂತ ಯಾವುದೇ ರೀತಿಯಾದಂತಹ ಮೆಡಿಸಿನ್ ಇಲ್ಲ, ಹೊರಗಡೆಯಿಂದ ತಂದ್ಕೊಡಿ, ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಖುದ್ದು ಅಲ್ಲಿರುವಂತಹ ವೈದ್ಯಕೀಯ ಸಿಬ್ಬಂದಿಗಳು. ಥ್ಯಾಂಕ್ ಯು ಓಂ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ. ದಿನೇಶ್ ಗುಂಡೂರಾವ್ ಅವರೇ, ಇದು ನಿಮ್ಗೆ ಹೇಳ್ತಾ ಇರೋ ಸುದ್ದಿ, ನೀವು ನೋಡ್ಲೇಬೇಕು, ಖಂಡಿತವಾಗ್ಲೂ ನೀವು ನೋಡ್ಲೇಬೇಕು. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳೇ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಔಷಧಿ ಸಿಗ್ತಾ ಇಲ್ಲ. ಜನೌಷಧಿ ಕೇಂದ್ರವನ್ನು ಕೂಡ ರಾಜ್ಯ ಸರ್ಕಾರ ಹೊರಹಾಕಿದೆ. ಆಸ್ಪತ್ರೆಯಲ್ಲಿ ಔಷಧ ಸಿಗದೆ ದಿನನಿತ್ಯ ರೋಗಿಗಳು ಪರದಾಡುತ್ತಿದ್ದಾರೆ. ಕಲಬುರಗಿಯ ಕಮಲಾಪುರದ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಇದೆ. ಹೊರಗಡೆ ಔಷಧ ತರುವಂತೆ ಆಸ್ಪತ್ರೆ ಚೀಟಿ ಕೊಡ್ತಿದ್ದಾರೆ ಸಿಬ್ಬಂದಿ. ಬಡವರಿಗೆ ಸಹಾಯ ಆಗಬೇಕಿದ್ದಂತ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಇದೆ. ಬಡವರಿಗೆ ಸಹಾಯ ಆಗಬೇಕು ಸರ್ಕಾರಿ ಆಸ್ಪತ್ರೆ ಅಂದ್ರೆ, ಅಲ್ಲೇ ಅವ್ಯವಸ್ಥೆಯ ಆಗರ. ಹೊರಗಿನ ತಗೊಂಡ್ಬಂದಿರಿ ನೀವೇ? ಹೊರಗಿನ ತಗೊಂಡ್ಬಂದಿರಿ ನೀವೇ? ಎರಡು ಹೊರಗಿಂದ ತಗೊಂಡ್ಬಂದಿರಿ? ಗ್ಲುಕೋಸ್ನು ಹೊರಗಿಂದ ತಂದಿರಿ? ಇಲ್ಲಿ ಕೇಳಿದ್ರಿ ಇಲ್ಲ ಅಂದ್ರೆ क्या है अभी मेडिसिन इधर शॉर्टेज है क्या जी? हाँ, मेडिसिन पूरा शॉर्टेज है। RL शॉर्टेज, NS शॉर्टेज, IV शॉर्टेज है। हाँ, अब GMS से यहाँ तक कि एवं ग्लव्स भी सप्लाई ला। हाँ, वो ग्लव्स है, ऑक्सीजन ला। और वो जो तकरीबन मेडिसिन वहाँ से सप्लाई देते। टेम्पोररी जो चल रहा है। अभी हॉस्पिटल में कितना मेडिसिन लिमिट में आता वो भी नहीं? 1 लाख का सप्लाई होना है था, 25,000 का। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಅಲ್ಲೇನಾಗಿದೆ ಅವ್ಯವಸ್ಥೆ ಆಗರ, ಇದು ಮಂತ್ರಿಗಳವರೆಗೂ ಮುಟ್ಟುತ್ತಾ ಹೋಗ್ಲಿ, ಗೊತ್ತಾಗಿದೆಯಾ ಅವರಿಗೆ? ಅಶ್ವದಿವಿತ್, ಸರ್ಕಾರ ಏನು ಸರ್ಕಾರಿ ಆಸ್ಪತ್ರೆ ಆವರಣಗಳಲ್ಲಿರುವಂತ ಜನೌಷಧಿ ಕೇಂದ್ರವನ್ನ ಅಂದ್ರೆ ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುವಂತ ಜನೌಷಧಿ ಕೇಂದ್ರಗಳನ್ನ ಮುಚ್ಚಿ ಅಂದ್ರೆ ನಾವೇ ಫ್ರೀಯಾಗಿ ಉಚಿತವಾಗಿ ಎಲ್ಲ ಮೆಡಿಸಿನ್ ಕೊಡ್ತೇವೆ ಅನ್ನುವಂತ ಒಂದು ಜಂಬದ ಮಾತನ್ನ ಹೇಳ್ತಾ ಇರುವಂತ ಸರ್ಕಾರ ಇವತ್ತು ಈ ಸ್ಟೋರಿಯನ್ನ ಕಣ್ಬಿಟ್ಟು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರಿಯಾದಂತ ಯಾವುದೇ ರೀತಿಯ ಮೆಡಿಸಿನ್ಗಳು ಸಿಗದೆ ರೋಗಿಗಳು ಪರದಾಟ ನಡೆಸಿರುವಂತ ಒಂದು ಪ್ರಸಂಗ ನಡೆದಿರುವಂತದ್ದು. ಕಮಲಾಪುರ ತಾಲೂಕಿನ ವರ್ನಾಳ್ ಗ್ರಾಮದ ಒಬ್ಬ ಅಜ್ಜಿ ತನ್ನ ಗಂಡನಿಗೆ ಏನು ವಾಂತಿ ಭೇದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಕಮಲಾಪುರ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಬಂದು ಚಿಕಿತ್ಸೆಗಾಗಿ ದಾಖಲು ಮಾಡ್ತಾರೆ. ಆದ್ರೆ ಅಲ್ಲಿ ಗ್ಲೂಕೋಸ್ಗಳು ಇರೋದಿಲ್ಲ, ಬೇರೆ ಬೇರೆ ರೀತಿಯಾದಂತ ಮೆಡಿಸಿನ್ಗಳು ಕೂಡ ಇರೋದಿಲ್ಲ. ಕೇವಲ ಏನು ಒಂದು ಮಾತ್ರೆಯನ್ನ ಕೊಟ್ಟು ಕಮ್ಮಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾತುಗಳನ್ನ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು ಹೇಳಿರುವಂತದ್ದು. ಜೊತೆಗೆ ಇನ್ನು ಹೆಚ್ಚಿನ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಅಲ್ಲಿ ಬೇಕಾದಂತ ಯಾವುದೇ ರೀತಿಯಾದಂತಹ ಮೆಡಿಸಿನ್ ಇಲ್ಲ, ಹೊರಗಡೆಯಿಂದ ತಂದ್ಕೊಡಿ, ನಾವು ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಖುದ್ದು ಅಲ್ಲಿರುವಂತಹ ವೈದ್ಯಕೀಯ ಸಿಬ್ಬಂದಿಗಳು. ಥ್ಯಾಂಕ್ ಯು ಓಂ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ.